ಈ ಸಮಯ ಶಾಂತವಾಗಿ ನನ್ನ ಮಾತುಗಳನ್ನ ಕೇಳು. ನಿನ್ನ ಫ್ಯೂಚರ್ ಹಾಳಾದ್ರೆ, ನೀನು ಹಿಂದೆ ಉಳಿದರೆ, ನೀನು ಸೋತರೆ ತಲೆ ಕೆಡಿಸಿಕೊಂಡು ಸಮಾಧಾನ ಮಾಡಲು ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಉತ್ತಮ ಭವಿಷ್ಯ ಕಟ್ಟುವುದು ಹಾಗೂ ನಿನ್ನ ಬದುಕಿನ ಹೊಣೆ ಹೊರುವುದು ಅದು ನಿನ್ನ ಜವಾಬ್ದಾರಿ. ಪ್ರತಿದಿನ ಬೆಳಗ್ಗೆ ಅಲಾರಾಮ್ ಹೊಡೆದಾಗ ಅದನ್ನು ಆಫ್ ಮಾಡಿ 5 ನಿಮಿಷ ಇನ್ನು 10 ನಿಮಿಷ ಮಲಗುವೆ ಅಂತ ಮತ್ತೆ ನೀನು ಪೂರ್ತಿ ಬೆಳಕು ಹರಿದ ಮೇಲೆ ಎದ್ದೇಳುತ್ತಿರುವೆ. ನೀನು ಆರಾಮಾಗಿ ಕಾಲ ಕಳೆಯಲು ಕಾರಣಗಳನ್ನ ಹುಡುಕುತ್ತಿರುವೆ. ನಾಳೆ ಮಾಡಿದರಾಯಿತು ಎನ್ನುವ ಆಲಸ್ಯದಲ್ಲಿಯೇ ಸಮಯ ಮುಂದೂಡುತ್ತಿರುವೆ. ಅದು ಇನ್ನೆಷ್ಟು ದಿನ ಈ ರೀತಿಯ ಆಲೋಚನೆಯಲ್ಲಿಯೇ ಸಮಯ ಮುಂದಕ್ಕೆ ತಳ್ಳುವೆ. ಏಕೆ ಓದುತ್ತಿಲ್ಲ, ಏಕೆ ದುಡಿಯುತ್ತಿಲ್ಲ, ಅದು ಯಾಕೆ ಕಾನ್ಸಂಟ್ರೇಷನ್ ಬರುತ್ತಿಲ್ಲ? ನಿನ್ನ ಕನಸುಗಳನ್ನ ಮೂಟೆ ಕಟ್ಟಿ ಪಕ್ಕಕ್ಕಿಟ್ಟು ಬದುಕುತ್ತಿರುವೆಯಾ? ಹೇಳು, ಇನ್ನೆಷ್ಟು ಸಮಯ ಮಲಗುವೆ? ನೆನಪಿಡು, ನೀನು ಮಾಡುವ ಕೆಲಸ ನಿನ್ನ ವ್ಯಕ್ತಿತ್ವವನ್ನ ಅಂದಾಜಿಸುತ್ತದೆ. ನಾಳೆ ಎನ್ನುವ ಪದವೇ ನಿನ್ನನ್ನ ಸೋಮಾರಿಯಾಗುವಂತೆ ಮಾಡಿಬಿಟ್ಟಿದೆ. ನೀನು ಸೋಮಾರಿಯಾಗಿ ಕಾಲ ಕಳೆಯುತ್ತಾ ಕುಳಿತರೆ ನೀನು ನಿನ್ನ ಜೀವನವನ್ನ ಹೇಗೆ ಬದಲಾಯಿಸುವೆ? ನಿನ್ನ ಫ್ಯಾಮಿಲಿ ಸಿಚುವೇಶನ್ ಹೇಗೆ ಬದಲಾಯಿಸುವೆ? ನಿನ್ನ ಫ್ಯೂಚರನ್ನ ಅದು ಹೇಗೆ ಬಿಲ್ಡ್ ಮಾಡುವೆ? ಹೇಳು. ನಿನ್ನ ಮನಸ್ಸನ್ನ ಮೊದಲು ನೀನು ಕಂಟ್ರೋಲ್ ಮಾಡು. ಪ್ರತಿ ಮುಂಜಾನೆ ಅಲಾರಾಮ್ ಹೊಡೆದಾಗ ಆಫ್ ಮಾಡಿ ಮತ್ತೆ ಮಲಗುವೆ ಎಂದರೆ ನೀನು ಯಾವಾಗ ಬದಲಾಗುವೆ ಹೇಳು? ಈ ಜೀವನವೇ ಹೋರಾಟದ ಹಾದಿಯಾಗಿದೆ. ಬದುಕು ಕಷ್ಟವಾಗಿದೆ, ಸಾಧನೆ ಕಷ್ಟವಾಗಿದೆ, ಆದರೆ ಅದು ಅಸಾಧ್ಯವೇನಲ್ಲ. ನೀನು ಧೈರ್ಯದಿಂದ ನಿಂತರೆ ಎದುರಿಗೆ ನಿಂತಿರುವ ಎಲ್ಲ ಕಷ್ಟಗಳು ಭಯ ಪಡುತ್ತವೆ. ನಿನ್ನ ಆತ್ಮವಿಶ್ವಾಸ ಬಲವಾಗಿದ್ದರೆ ಯಾವ ಕಷ್ಟಗಳು ನಿನ್ನನ್ನು ಕುಗ್ಗಿಸಲು ಸಾಧ್ಯವಿಲ್ಲ. ಅದು ಈಗ ಹೇಳು. ಇನ್ನು ಎಲ್ಲಿಯವರೆಗೂ ಮಲಗಿರುವೆ? ನೀನು ಸೋಮಾರಿಯಾಗಿ ಮಲಗಿದರೆ ಸಮಯ ಕಳೆದು ಹೋಗುತ್ತೆ, ವಯಸ್ಸು ಕಳೆದು ಹೋಗುತ್ತೆ, ಅವಕಾಶಗಳು ಕೈ ತಪ್ಪಿ ಹೋಗುತ್ತೆ. ಅವು ಮತ್ತೆ ಮರಳಿ ಬರುವುದಿಲ್ಲ. ಮತ್ತೆ ಒಂದು ದಿನ ನಿನ್ನ ಕನಸು ನಿನ್ನ ಕಣ್ಣಿದುರೆ ಸತ್ತು ಬಿದ್ದಿರುತ್ತೆ. ನೆನಪಿಡು, ನಿನ್ನ ಕನಸು ನಾಶವಾಗುವುದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಹೊರಗಿನ ಜಗತ್ತು ಅಲ್ಲ, ಕಷ್ಟದಿಂದಲ್ಲ, ಕಾಂಪಿಟೇಟರ್ಸ್ನಿಂದಲ್ಲ, ಅದು ನಿನ್ನಿಂದ, ನಿನ್ನ ಆಲಸ್ಯತನದಿಂದ. ನೀನು ಮಲಗಿರುವಾಗ ನಿನ್ನ ಕಾಂಪಿಟೇಟರ್ಸ್ ಎದ್ದು ಓದುತ್ತಿರುತ್ತಾನೆ. ನೀನು ಫೋನ್ ಸ್ಕ್ರೋಲ್ ಮಾಡುತ್ತಿರುವಾಗ ಅವನು ಸ್ಕಿಲ್ಸ್ ಅನ್ನ ಅಭಿವೃದ್ಧಿಪಡಿಸುತ್ತಿರುತ್ತಾನೆ. ನೀನು ನಾಳೆ ಮಾಡಿದರಾಯಿತು ಅಂತ ಬಿಟ್ಟ ಕೆಲಸವನ್ನ ನಿನ್ನ ಕಾಂಪಿಟೇಟರ್ ಇವತ್ತೇ ಆರಂಭ ಮಾಡಿರ್ತಾನೆ. ನಿನ್ನೊಳಗಿನ ಶಕ್ತಿ ಮತ್ತು ಏಕಾಗ್ರತೆಯನ್ನ ಈ ಕ್ಷಣವೇ ಆಕ್ಟಿವ್ ಮಾಡು. ಇನ್ನೆಷ್ಟು ದಿನ ಕಾಯುವೆ? ಈಗ ಹೇಳು. ಯಾರಾದ್ರೂ ಬಂದು ನಿನ್ನ ಲೈಫ್ ಚೇಂಜ್ ಮಾಡ್ತಾರಾ? ಅದು ಯಾರಾದ್ರೂ ಬಂದು ನಿನಗಾಗಿ ಸಮಯ ಮೀಸಲಿಡುತ್ತಾರಾ? ಎತ್ತರಕ್ಕೆ ಬೆಳೆಯಲು ಪ್ರಯತ್ನಿಸು. ಕೆಡವಲು ಜನರಿದ್ದಾರೆ. ಎದ್ದು ನಿಂತು ನಿನ್ನ ಗುರಿಯ ಕಡೆಗೆ ಸಾಗು. ಬೇರೆಯವರು ವಿನ್ನರ್ ಆಗಲು ಅವಕಾಶ ಕೊಡಬೇಡ. ನೀನೇ ವಿನ್ನರ್ ಆಗು. ಎದ್ದೇಳು. ನಿನ್ನ ಸಮಯ ಈಗ ಬಂದಿದೆ. ನಿನ್ನನ್ನ ಆಡಿಕೊಂಡವರಿಗೆ ನೀನು ಏನು ಅಂತ ಅರ್ಥ ಮಾಡಿಸು. ಒಳ್ಳೆಯದಾಗಲಿ. ಸಿಗ್ತೀನಿ ಮತ್ತೊಂದು ಹೊಸ ಮೋಟಿವೇಶನ್ ಕಂಟೆಂಟ್ ಜೊತೆಗೆ. ಧನ್ಯವಾದ.